ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಮೊದಲು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಹೊಸ ವರ್ಷ ಶುಭಾಶಯಗಳನ್ನ ಕೂಡ ಹೇಳ್ತಾ ಇದ್ದೀನಿ. ನಿಮಗೆ ಹೊಸ ವರ್ಷ ಶುಭಾಶಯಗಳು ಹೇಳಿದೆ, ಹಾಗೆ ಈ ವರ್ಷನ ಶುರು ಮಾಡಿದ್ದೆ. ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಈ ಹಬ್ಬದ ಸ್ಪೆಷಲ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಿಚಡಿ, ಪೊಂಗಲ್ಲು, ಕೂಟು, ಸಿಹಿ ಚಟ್ನಿ, ಖಾರ ಚಟ್ನಿ, ಈ ಥರ ಎಷ್ಟೊಂದು ವೆರೈಟಿ ಅಡುಗೆಗಳನ್ನ ಮಾಡ್ತಾರೆ. ನಮ್ಮ ಚಾನಲಲ್ಲಿ ಕೂಡ ನಾನು ಇದು ಎಲ್ಲನೂ ತೋರಿಸಿದ್ದೀನಿ. ಈ ಸಲ ನಾನು ನಿಮಗೆ ಸ್ಪೆಷಲ್ಲಾಗಿ ಕೂಟು ಜೊತೆಗೆ ಸಿಹಿ ಚಟ್ನಿ ಮಾಡೋದು ಹೇಗೆ ಅಂತ ಹಿಂದಿನ ದಿನ ತೋರಿಸಿದ್ದೀನಿ. ನೀವು ಕೂಡ ಅದನ್ನು ನೋಡಿಕೊಂಡು ಮಾಡಿ ಹೇಗಿದೆ ಅಂತ ಹೇಳಬೇಕು. ಜೊತೆಗೆ ಈ ಹಬ್ಬದ ಸ್ಪೆಷಲ್ಲು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಳ್ಳು, ಬೆಲ್ಲ, ಕೊಬ್ಬರಿ ಇದೆಲ್ಲನೂ ಮಿಕ್ಸ್ ಮಾಡಿ ತಿಂತೀವಿ. ಈ ತಿನ್ನೋದ್ರಿಂದ ದೇಹಕ್ಕೆ ಎಷ್ಟು ಉಪಯೋಗ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಚಳಿಗಾಲದಲ್ಲಿ ನಮ್ಮ ದೇಹಕ್ಕೆ ಜಿಡ್ಡಂಶ ಬೇಕಾಗಿರುತ್ತೆ, ಚರ್ಮಕ್ಕೆ ಶಾಖಕ್ಕೆ ಬೆಲ್ಲ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಇವೆಲ್ಲನೂ ನಮ್ಮ ಹಿರಿಯರು ತಿನ್ನಲೇಬೇಕು ಅಂತ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಎಳ್ಳು, ಬೆಲ್ಲ ಎಲ್ಲ ತಿಂದು ಒಳ್ಳೆಯದನ್ನೇ ನುಡಿಯಿರಿ. ಜೊತೆಗೆ ಈ ಸಂಕ್ರಾಂತಿ ಹಬ್ಬದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೂರ್ಯ ಮಕರ ರಾಶಿನ ಪ್ರವೇಶ ಮಾಡ್ತಾನೆ. ಅದಕ್ಕೋಸ್ಕರ ಮಕರ ಸಂಕ್ರಾಂತಿ ಅಂತ ಹೇಳಿದ್ದಾರೆ. ಈ ದಿನದಂತೂ ತುಂಬ ಒಳ್ಳೆಯ ದಿನ. ಎಲ್ಲ ಕಾರ್ಯಗಳು ಏನೇ ಮಾಡಿದ್ರೂ ಒಳ್ಳೆಯದೇ ಆಗುತ್ತೆ ಅಂತ ಹಿರಿಯರೆಲ್ಲರೂ ಹೇಳ್ತಾ ಇರ್ತಾರೆ. ಮತ್ತೊಮ್ಮೆ ನಿಮಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ನೀವು ಕೂಡ ಎಳ್ಳು, ಬೆಲ್ಲ ಎಲ್ಲರಿಗೂ ಕೂಡಿ ನೀವು ತಿನ್ನಿ. ಎಲ್ಲರಿಗೂ ನಮಸ್ಕಾರ.